ಇದು ಮಕ್ಕಳ ಬೆಳವಣಿಗೆಗೆ ಒಳ್ಳೆಯ ಬೆಳವಣಿಗೆ ಆಗ್ತದೆ ಅಂತ ಹೇಳಿ ನನಗೆ ಅನ್ನಿಸ್ತದೆ. ಈ ಕ್ರೀಡಾಕೂಟಕ್ಕೆ ನಾನು ಅನಂತ ಧನ್ಯವಾದ ಹೇಳ್ತೇನೆ. ನಮ್ಮ ಶಾಲೆಯಲ್ಲಿ LKG ಇಂದ 7th ಸ್ಟ್ಯಾಂಡರ್ಡ್ವರೆಗೆ ಕನ್ನಡ ಮರಾಠಿ ಮಾಧ್ಯಮದಲ್ಲಿ ನಾವು ಮಕ್ಕಳಿಗೆ ಕಲಿಸ್ತಾ ಇದ್ದೀವಿ. ಮಕ್ಕಳಿಗೆ ಶಾಲೆಯಲ್ಲಿ ದೈಹಿಕವಾಗಿ ಮಾನಸಿಕವಾಗಿ ಬೆಳವಣಿಗೆ ಆಗಬೇಕಾದ್ರೆ ನಾವು ಅವರಿಗೆ ಯೋಗ, ಧ್ಯಾನ, ಕ್ರೀಡೆಗಳನ್ನು ತೆಗೆದುಕೊಳ್ಬೇಕು. ಆ ಒಂದು ನಿಟ್ಟಿನಲ್ಲಿ ನಾವು ಈ ಮಕ್ಕಳಿಗೆ ಈ ವಾರ್ಷಿಕ ಕ್ರೀಡಾಕೂಟವನ್ನು ಏರ್ಪಡಿಸಿದ್ದೀವಿ. ಯಾವ್ಯಾವ ಕ್ರೀಡೆಯನ್ನು ಒಂದು ಆಯೋಜನೆ ಮಾಡಿದ್ದೀವಿ ನಾವು? ಆಟದ ಸ್ಪರ್ಧೆ, ಕಬಡ್ಡಿ, ಖೋ ಖೋ, ರಿಲೇ, ಆಮೇಲೆ ಜಂಪಿಂಗು, ಆಮೇಲೆ ಶಾರ್ಟ್ಪುಟ್, ಇಂಥವೆಲ್ಲ ಆಟಗಳನ್ನು ನಾವು ಮಕ್ಕಳಿಗೋಸ್ಕರ ಆಯೋಜನೆ ಮಾಡಿದ್ವಿ. ಸುಮಾರು ಎಷ್ಟು ದಿನಗಳ ಕಾಲ ಕ್ರೀಡಾಕೂಟ ಎಷ್ಟು ದಿನಗಳ ಕಾಲ? 3 ದಿನಗಳವರೆಗೆ ಈ ಆಟ ನಡೀತದೆ. 3 ದಿನಗಳ 3 ದಿನ. ಇವತ್ತು ಅಥವಾ ಇವತ್ತು ಮತ್ತು ನಾಳೆ 2 ದಿನ ನಾವು ವೈಯಕ್ತಿಕವಾಗಿ ಮಕ್ಕಳಿಗೆ ತಗೋದ್ವಿ. ನಾಡ್ದು ಮಾತ್ರ 3ನೇ ದಿನ ಗ್ರೂಪ್ನಲ್ಲಿ ಅವರಿಗೆ ಖೋ ಖೋ ಇಂಥವೆಲ್ಲ ಆಟಗಳನ್ನು ಆಡಿಸ್ತೀವಿ. ವಿಜೇತರಾದ ಮಕ್ಕಳಿಗೆ ಏನಾದರೂ ವಿಜೇತರಾದಂಥ ಮಕ್ಕಳಿಗೆ ನಾವು ಬಹುಮಾನವಾಗಿ ಒಂದು ಮೆಡಲ್ಲು ಮತ್ತು ಸರ್ಟಿಫಿಕೇಟ್ ಇದನ್ನು ಕೊಡ್ತೀವಿ. ಮತ್ತು ಗ್ರೂಪ್ನಲ್ಲಿ ಗೆದ್ದಂಥ ಮಕ್ಕಳಿಗೆ ನಾವು ಒಂದು ಇದು ಟ್ರಾಫಿ ಕೊಟ್ಟು ಸರ್ಟಿಫಿಕೇಟ್ ಮುಖಾಂತರ ಅವರನ್ನು ಸನ್ಮಾನ ಮಾಡ್ತೀವಿ. ನಿಜ ಹೇಳಬೇಕಂದ್ರೆ ಮಕ್ಕಳು ತುಂಬ ಉತ್ಸಾಹದಲ್ಲಿದ್ದಾರೆ. ಅವ್ರ ಉತ್ಸಾಹ ನೋಡಿದರೆ ನಾವು ಇನ್ನೂ ಏನೇನೋ ತೊಗೋಬೇಕು. ಅವರಿಗೆ ಭಾಳ ಉತ್ಸಾಹದಲ್ಲಿ ಇವತ್ತು ಅತ್ಯಂತ ಚಟುವಟಿಕೆಯಿಂದ ಒಂದು 15 ದಿನ ಆಯ್ತು ಮಕ್ಕಳು ಪ್ರಾಕ್ಟೀಸ್. ಹೌದು, ಪ್ರೇರಣೆ ಆಗ್ತದೆ. ಈಗಾಗಲೇ ನಮ್ಮ ಮಕ್ಕಳು ತಾಲೂಕಾ ಲೆವೆಲ್ದಲ್ಲದು ಖೋ ಖೋ ಟೀಮ್ನಲ್ಲಿ 1st, 2nd ಬಂದಿದ್ದಾರೆ. ಈಗೂ ಸುಧಾ ನಾವು ಪ್ರತಿ ತಿಂಗಳು ನಾವು ಮಕ್ಕಳಿಗೆ ಆ ಥರ ಖೋ ಖೋ, ಕಬಡ್ಡಿಗಳನ್ನು ಆಟ ಆಡಿಸಿ ಅವ್ರಿಗೆ ನಾವು ಪ್ರಾಕ್ಟೀಸ್ ಮಾಡಿಸಿದ್ದೀವಿ. ತಾಲೂಕಾ ಮಟ್ಟ ಆಗಲಿ ಜಿಲ್ಲಾ ಮಟ್ಟದಲ್ಲಿ ನಾವು ಮಕ್ಕಳನ್ನ ಕರ್ಕೊಂಡು ಹೋಗಿ ಅವರನ್ನು ವಿಜೇತರನ್ನಾಗಿ ಮಾಡ್ಕೊಂಡು ಬರೋ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಎಲ್ಲ ಶಿಕ್ಷಕರು ಕೆಲಸ ಭಾಳ ಅನುಕೂಲ ಆಗ್ತದೆ. ಆ ಒಂದು ಉದ್ದೇಶದಿಂದ ಮೆದುಳಿನ ಬೆಳವಣಿಗೆ, ದೈಹಿಕವಾಗಿ ಅವರು ಸ್ಟ್ರಾಂಗ್ ಆಗ್ತಾರೆ, ಸದೃಢವಾಗ್ತಾರೆ ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಕ್ರೀಡೆಯನ್ನು ಪ್ರತಿಯೊಂದು ಶಾಲೆಯಲ್ಲಿ ನಾವು ಪ್ರತಿ ವರ್ಷವೂ ಡಿಸೆಂಬರ್ ತಿಂಗಳಲ್ಲಿ ಇಟ್ಕೊಳ್ತೀವಿ. ನಾನು ಈ ವಿಠಲಾಚಾರ್ಯ ಎನ್ ಶಿವಣಗಿ ಶಾಲೆಯ ಮುಖ್ಯಾಧ್ಯಾಪಕಿ ಮೀನಾಕ್ಷಿ ವಡೆ.